ನಗರಸಭೆ ವತಿಯಿಂದ ಇಂದು ಸಾಗರದ ನೆಹರು ಮೈದಾನದ ಕ್ರೀಡಾಂಗಣ ಸಂಪೂರ್ಣ ಸ್ವಚ್ಛತಾ ಕಾರ್ಯ ಆಗಿದೆ. ಧನ್ಯವಾದಗಳನ್ನು ತಿಳಿಸ್ತಾ ಸ್ಥಳೀಯ ಪೌರಾಯುಕ್ತರು ನಾಗಪ್ಪನವರಿಗೆ ಹಾಗೂ ಮೇಸ್ತ್ರಿ ನಾಗರಾಜ್ ಅವರಿಗೆ, ಹೆಲ್ತ್ ಇನ್ಸ್ಪೆಕ್ಟರ್ ಮದನ್ ಸರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ವಿಶೇಷ ಅಂದರೆ ಇಲ್ಲಿ ಕುಡುಕರ ಹಾವಳಿಯಾಗಿದೆ. ದಯವಿಟ್ಟು ನಮ್ಮ ಪೊಲೀಸ್ ಇಲಾಖೆ ಹಾಗೂ ಅಬಕಾರಿ ಇಲಾಖೆ ಇದ್ರ ಬಗ್ಗೆ ಗಮನ ಹರಿಸಬೇಕು. ಇಲ್ಲಿ ಕುಡಿದು ಬಾಟಲ್ ಹೊಡಿತಾ ಇದ್ದಾರೆ, ಅದೇ ದೊಡ್ಡ ಸಮಸ್ಯೆ ಆಗಿರೋದ್ರಿಂದ ದಯವಿಟ್ಟು ಇದರ ಕಡೆ ಗಮನ ಹರಿಸಬೇಕು ಅನ್ನೋದೇ ನನ್ನ ಕಳಕಳಿ. ದಯವಿಟ್ಟು ನನ್ನದೊಂದು ಏನು ಅಂದರೆ ರಿಕ್ವೆಸ್ಟು, ಇಲ್ಲಿ ನೋಡ್ಬೋದು ಒಂದು ಶಾಲೆ ಇದೆ, ಮಕ್ಕಳಿದ್ದಾರೆ ಅನ್ನೋ ಒಂದು ಸೌಜನ್ಯತೆ ಕೂಡ ಇಲ್ಲಿ ಕೆಲವರಿಗಿಲ್ಲ ಅನಿಸುತ್ತೆ. ಎಷ್ಟು ಬಿಯರ್ ಬಾಟಲ್ಸ್ಗಳು ಅಂದರೆ ನೀವು ಹೇಳೋಕ್ಕಾಗಲ್ಲ. ಇದು ಇಡೀ ಲೋಡಲ್ಲೆಲ್ಲ ಫುಲ್ ಬಿಯರ್. ದಯವಿಟ್ಟು ನಮ್ಮ ಈ ಒಂದು ಅಬಕಾರಿಯವರು ಹಾಗೂ ಪೊಲೀಸ್ ಅವರು ದಯವಿಟ್ಟು ಇಲ್ಲೊಂದಿಷ್ಟು ಕುಡುಕರಿಗೆ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾಡಿಕೊಡಿ ಅಂತ ಕೇಳ್ಕೊತೀನಿ. ನೋಡಿ, ಫುಲ್ ಹೆಂಡದ ಬಾಟ್ಲಿಗಳ ಹಾವಳಿ. ನಾವು ಹೇಳಿ ಸಾಕಾಗಿದೆ. ಇದರಿಂದ ಈ ಹಿಂದೆನೂ ಕೂಡ ಸುದ್ದಿ ಮಾಡಿದಾಗ ನಾವು ಇಲ್ಲೊಂದು ಹೈ ಮಾಸ್ಕ್ ಲೈಟ್ ಹಾಕಿದ್ದೀವಿ, ಅದಕ್ಕೂ ಕ್ಯಾರ್ ಅಂದೆ ಇಲ್ಲಿ ಕುಡ್ಕೊಂಡು ಇಡೀ ಮೈದಾನನ ಹೊಲಸು ಮಾಡ್ತಾಯಿದ್ದಾರೆ. ಅದೇ ಒಂದು ಉದ್ದೇಶ ನಮ್ಮದು. ಈಗ ನೋಡಿ, ಇಲ್ಲೂ ಇದ್ರೊಳಗೂ ನೋಡ್ಬೋದು, ಎಲ್ಲ ಬರೀ ಹೆಂಡದ ಬಾಟ್ಲಿಯಲ್ಲೇ ಹಾಳು ಮಾಡಿಬಿಟ್ಟಿದ್ದಾರೆ ಇಡೀ ಮೈದಾನನ. ಇದು ಒಂದು ಕುಡುಕರ ಅಡ್ಡೆಯಾಗಿ ಹೋಗ್ಬಿಟ್ಟಿದೆ ಇಲ್ಲಿ. ಹಾಗಾಗಿ ದಯವಿಟ್ಟು ನಾನು ರಕ್ಷಣಾ ಇಲಾಖೆ ಹಾಗೂ ಪಾಪ ನಮ್ಮ ನಗರಸಭೆಯವ್ರ ಮೇಲೆ ನಾವು ಬ್ಲೇಮ್ ಮಾಡ್ತೀವಿ, ಆದರೂ ಅವರು ಬಂದು ನಮ್ಮ ಈ ಒಂದು ಕಾರ್ಯಕ್ಕೆ ಕೈ ಜೋಡಿಸ್ತಾರೆ. ಅದೇ ನಮಗೆ ಒಂದು ಸಂತೋಷದ ಸುದ್ದಿ. ಥರ ಬೆಳೆದಿದ್ದಂತಹ ಈ ಒಂದು ಮೈದಾನನ ಇವತ್ತು ಸಂಪೂರ್ಣವಾಗಿ ಸ್ವಚ್ಛ ಮಾಡಿದ್ದಾರೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದರೆ, ನಾನು ನಾಗರಾಜ್ ಮೇಸ್ತ್ರಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಬಂದು ಕೇಳ್ಕೊಂಡೆ, ಸರ್ ಇದನ್ನು ಸ್ವಲ್ಪ ಕ್ಲೀನ್ ಮಾಡಿರಿ ಅಂತ. ಹಾಗೆ ಮದನ್ ಸರ್ ಪರಿಸರ ಇಂಜಿನಿಯರು ಅವರು ಕೂಡ ಸ್ಪಂದಿಸಿದರು. ನೋಡ್ಬೋದು ನಾಗರಾಜ್ ಇಲ್ಲಿದ್ದಾರೆ, ತುಂಬ ಕೇರಾಗಿ ತೆಗೆದುಕೊಂಡು ಇಡೀ ಮೈದಾನನ ಸ್ವಚ್ಛ ಮಾಡಿಕೊಟ್ಟಿದ್ದಾರೆ. ಧನ್ಯವಾದಗಳು ನಾಗರಾಜ್ ಮೇಸ್ತ್ರಿ ಅವರೇ ನಿಮಗೆ. ಪ್ರತಿಯೊಬ್ಬರು ಬೆಳಗಿನ ಜಾವನೇ ಬಂದು ಯಶಸ್ವಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅದರೊಳಗೆ ನಾಗರಾಜ್ ಮೇಸ್ತ್ರಿಯವರು ಕೂಡ ತುಂಬ ಸ್ಟ್ರಗಲ್ ಅಂದರೆ ಶ್ರಮಪಟ್ಟು ಇಡೀ ಮೈದಾನದ ಸ್ವಚ್ಛತೆಯನ್ನು ಮಾಡಿದ್ದಾರೆ. ಹಾಗೆ ಇಲ್ಲಿ ಕುಡುಕರ ಹಾವಳಿ ಕೂಡ ಆಗೋಗ್ಬಿಟ್ಟಿದೆ. ನೋಡಿ, ಎಲ್ಲಿ ನೋಡಿದ್ರು ಹೆಂಡದ ಬಾಟ್ಲಿಗಳೇ ಕಾಣತ್ತೆ ನಿಮಗೆ. ಎಲ್ಲಿ ಕಾಲು ಚುಚ್ಚತ್ತಂತಾನೆ ಗೊತ್ತಾಗಲ್ಲ. ದಯವಿಟ್ಟು ಇಲ್ಲೊಂದಿಷ್ಟು ಕುಡುಕರದ ಹಾವಳಿ ಇದೆ. ಅದು ಸ್ಟ್ಯಾಂಡರ್ಡ್ ಕುಡುಕರು ಅಂತಾರಲ್ಲ, ಅಂಥ ಕುಡುಕರ ಹಾವಳಿ ಇದೆ. ನಮಗೂ ಕೂಡ ಪ್ರತಿ ಬಾರಿ ಹೇಳಬೇಕಂದ್ರೂ ಬೇಜಾರಾಗತ್ತೆ. ಎಲ್ಲ ಮಿಷನರಿಗಳನ್ನು ಇಟ್ಕೊಂಡು ಇವತ್ತು ಸ್ವಚ್ಛತೆ ಮಾಡಿದ್ದಾರೆ. ತುಂಬ ಸಂತೋಷ ಆಗುತ್ತೆ. ಇಡೀ ಮೈದಾನನ ಸ್ವಚ್ಛ ಆಗಿದೆ. ಸುಮಾರು ಒಂದು ಟ್ರ್ಯಾಕ್ಟರ್ಗೂ ಹೆಚ್ಚು ಕಸಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ಇನ್ನೊಂದು 2 ಲೋಡ್ ಇದೆ. ಹಾಗೆ ಈ ಒಂದು ಕಾರ್ಯ ಯಶಸ್ವಿ ಆಗಲಿ ಅಂತ ನಾನು ಯಶಸ್ವಿ ಕೂಡ ಆಗಿದೆ. ಟೋಟಲ್ ಜೋಸೆಫ್ ನಗರನೇ ಸ್ವಚ್ಛ ಮಾಡಿಕೊಟ್ಟಿದ್ದಾರೆ ನಾಗರಾಜ್ ಮೇಸ್ತ್ರಿಗೆ ಧನ್ಯವಾದಗಳು. ಹಾಗೂ ನಮ್ಮ ಸ್ಥಳೀಯ ಶಾಸಕರು ಶ್ರೀಯುತ ಗೋಪಾಲಕೃಷ್ಣ ಬೇಳೂರು ಅರಣ್ಯ ಮತ್ತು ಕೈಗಾರಿಕೆ ನಿಗಮದ ಅಧ್ಯಕ್ಷರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ. ಸರ್, ಇಲ್ಲಿ ಈ ಕುಡುಕರ ಹಾವಳಿ ಒಂದು ತಪ್ಪಿಸಿ ಅಂತ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತಿದ್ದೀನಿ. ಉಂಟ್ರಾ? ಈ ಕುಡುಕರ ನಿಯಂತ್ರಣ ಒಂದು ಮಾಡಿಬಿಟ್ರೆ ಈ ನೆಹರು ಮೈದಾನದಲ್ಲಿ ಭಾಳಷ್ಟು ಒಂದು ಮಕ್ಕಳ ಆಟ ಆಡ್ಬೋದು. ನೋಡ್ಬೋದು ನೀವು. ನೋಡಿಲಿ, ಈ ಕುಡುಕರ ಹಾವಳಿಯಿಂದ ಬಾಟಲ್ಸ್ಗಳು ತುಂಬೋಗಿದೆ. ನಮ್ಮ ನೋಡ್ಬೋದು, ಎಲ್ಲ ಗಾಜುಗಳು ತೆಗಿತಾ ಇದ್ದಾರೆ. ಏನು ಮಾಡಬೇಕು ಹೇಳಿ? ಯಾರ ಕಾಲಿಗೆ ನೋಡಿ, ಇಡೀ ಮೈದಾನದಲ್ಲಿ ಗ್ಲಾಸ್ ಆಗಿಬಿಟ್ಟಿದೆ. ಎಲ್ಲ ಎಣ್ಣೆ ಬಾಟ್ಲೆ. ಮಾನ ಮರ್ಯಾದೆ ಇಲ್ಲ ಈ ಕುಡುಕ್ ನನ್ನ ಮಕ್ಕಳಿಗೆ. ಇವರೆಲ್ಲ ಶ್ರೀಮಂತರು ಕುಡುಕ್ರು. ಇವರು ಇನ್ನೊಬ್ರಿಗೆ ಕುಡ್ಸೋಕ್ಕಾಗತ್ತೋ ಏನೋ ಬಾರಲ್ಲಿ ಕೂತ್ರೆ ಕಷ್ಟ ಅಂತ ಹೇಳಿ
ಕದ್ದು ಮುಚ್ಚಿ ಕುಡಿಯೋಕೆ ಬರೋಂಥ ಕಳ್ಳು ಕುಡ್ಕರು ಇವ್ರ ಬಗ್ಗೆ ದಯವಿಟ್ಟು ರಕ್ಷಣಾ ಇಲಾಖೆಯವರು ಒಂದು ಸ್ವಲ್ಪ ಜಾಗ್ರತೆ ವಹಿಸ್ಬೇಕು, ಸ್ವಲ್ಪ ನೋಡಬೇಕು. ಇಲ್ಲಾಂದರೆ ಇವ್ರಿಗೆ ಇಲ್ಲೊಂದು ಶೆಡ್ ಕಟ್ಕೊಡ್ಬೇಕಂತ ಇದ್ದೀನಿ ನಾನು. ನಗರಸಭೆ ವತಿಯಿಂದ ನೆಹರು ಮೈದಾನದ ಸಂಪೂರ್ಣ ಸ್ವಚ್ಛತಾ ಕಾರ್ಯ ಮುಗಿದಿದೆ. ನಾಗರಾಜಣ್ಣ, ಧನ್ಯವಾದಗಳು ನಿಮಗೆ. ನಮ್ಮ ಈ ಒಂದು ನೆಹರು ಮೈದಾನನ ಸ್ವಚ್ಛಗೊಳಿಸ್ಕೊಟ್ಟಿದ್ದಕ್ಕೆ. ಹಾಗೆ ಸಾರ್ವಜನಿಕರಿಗೂ ಕೂಡ ಹೇಳ್ತೀನಿ, ನಮ್ಮ ಪೌರ ಕಾರ್ಮಿಕರು ತುಂಬ ಸ್ವಚ್ಛತೆ ಕಾಪಾಡ್ತಾರೆ, ನೀವು ಕೂಡ ಕಾಪಾಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ಏನು ಸರ್? ಎಲ್ಲ ನಮ್ಮ ನಾಗಪ್ಪ ಅವ್ರ ನೇತೃತ್ವದಲ್ಲಿ ಇದು ನಡೆಯುತ್ತೆ ಸರ್. ಖಂಡಿತ. ಥ್ಯಾಂಕ್ ಯು ಮೇಸ್ತ್ರಿಗಳೇ, ನಿಮಗೂ ಥ್ಯಾಂಕ್ ಯು, ಧನ್ಯವಾದಗಳು. ನಮ್ಮ ಪೌರಾಯುಕ್ತರಾದ ನಾಗರಪ್ಪ ಅವರ ಸೂಚನೆ ಅಂತ ನಾವೆಲ್ಲ ಕೆಲಸ ಮಾಡ್ತಾಯಿದ್ದೀವಿ. ಖಂಡಿತ.